ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕದಲ್ಲಿ, ನನ್ನ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ದೇಶದಲ್ಲಿ ನನಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ದು ಇದೇ ನೈಟ್ ರುಟೀನ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. 90-95%. ಅದರ್ವೈಸ್ ವರ್ಕಿಂಗ್ ವುಮೆನ್ಸ್ದು ಸ್ವಲ್ಪ ಚೇಂಜ್ ಇರಬಹುದು ಅಂತ ಅನಿಸುತ್ತೆ. ಯಾರ್ದಾದ್ರೂ ಬೇರೆ ಏನಾದ್ರು ರುಟೀನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಲೇಡೀಸ್ದು ನೈಟ್ ರುಟೀನ್ ಬಂದು ಇದೇ ಇರುತ್ತೆ. ಸೊ ನೈಟಲ್ಲಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ, ಮಾರ್ನಿಂಗು ಟಿಫನ್ಗೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ, ಏನು ಮಾಡೋದು ಅಂತ ಎಲ್ಲ ಯೋಚಿಸ್ತಾ ಇರ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ನಾನ್ ಫಿಲ್ಟರ್ಡ್ ವಿಡಿಯೋ ಇದು. ಯಾವುದೇ ರೀತಿಯಾದಂತಹ ಎಡಿಟಿಂಗ್ ಏನು ಮಾಡದೆ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋವಂತಹ ವಿಡಿಯೋ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಯೂಟ್ಯೂಬಲ್ಲಿ ವಿತೌಟ್ ಎಡಿಟಿಂಗ್ ವಿಡಿಯೋ ಬರ್ತಾ ಇರೋದು ಈ ನನ್ನ ವಿಡಿಯೋ. ಸೊ ಇಷ್ಟ ಆಗೇ ಆಗುತ್ತೆ. ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ರಿಯಲಿಸ್ಟಿಕ್ ನೈಟ್ ರೂಟೀನ್ ಅಂತಲೇ ಅನ್ಬೋದು ನಂದು. ಸೊ ಇಲ್ಲಿ ನೈಟ್ ಎಲ್ಲ ಕಿಚನೆಲ್ಲ ನಾನು ಮಕ್ಕಳಿಗೆಲ್ಲ ಓದಿಸಿ ಎಲ್ಲ ಬರೆಸಿ ಅಡುಗೆ ಮನೆಗೆ ಎದ್ದು ಬರೋದೇ 8:30 ಆಗೋಗುತ್ತೆ. 8:30ಗೆ ಬಂದು ಈ ಕಡೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಸ್ವಲ್ಪ ಮೊನ್ನೆ ತರಕಾರಿ ತಂದಿದ್ದಿತ್ತು. ಸೊ ಆ ತರಕಾರಿನ ಸಗ್ರಿಗೇಟ್ ಮಾಡೇ ಇರಲಿಲ್ಲ. ಸೊ ಆ ಒಂದು ತರಕಾರಿನೂ ಕೂಡ ಸಗ್ರಿಗೇಟ್ ಮಾಡಿ ಸ್ವಲ್ಪ ಬಟಾಣಿನ ತಂದಿದ್ದೆ. ಸೊ ಆ ಬಟಾಣಿನೆಲ್ಲ ಬಿಡಿಸಿ ನೆಕ್ಸ್ಟ್ ಡೇ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷ ಫುಲ್ ನಾನು ಬಟಾಣಿನೇ ಯೂಸೇ ಮಾಡಿರಲಿಲ್ಲ. ಸೊ ಈ ವರ್ಷ ಯಾಕಂದರೆ ಸ್ವಲ್ಪ ಇಶ್ಯೂಸ್ ಇದ್ದಿದ್ದರಿಂದ, ಪರ್ಸ್ನಲ್ ಇಶ್ಯೂಸ್ ಇದ್ದಿದ್ದರಿಂದ ಬಟಾಣಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಸೀಸನ್ ಲಾಸ್ಟ್ ಅಲ್ವಾ ಇದು, ಸೊ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ kg ತೊಗೊಂಡು ಬಿಡಿಸಿ ಇಡ್ತಾಯಿದ್ದೀನಿ. ಬಿಸಿಬೇಳೆಭಾತ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒನ್ ಟೈಮ್ ಮಾಡಿಬಿಡೋಣ ಅಂತ ಎಲ್ಲ ಬಿಡಿಸ್ಕೊಂಡು ನಾಳೆಗೂ ಕೂಡ ಆಗುತ್ತೆ. ಹಾಗೆ ಇವಾಗ ಸ್ವಲ್ಪ ವೆಜಿಟೇಬಲ್ ಫ್ರೈಡ್ ರೈಸ್ ಮಡಿಕೆಯಲ್ಲಿ ಮಡ್ ಪಾಟಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಕೂಡ ಹಾಕೋಕ್ಕೆ ಆಗುತ್ತೆ ಅಂತ ನಾನು ಬಿಡಿಸ್ಕೊತಾ ಇದ್ದೀನಿ. ಹಾಗೆ ವೆಜಿಟೇಬಲ್ಸ್ನ ಕೂಡ ಅಷ್ಟೇ. ಮೊನ್ನೆ ಹೀಗೆ ಎಲ್ಲ ಸ್ವಲ್ಪ ಹೊರಗೆ ಹೋಗಿದ್ವಿ, ಅಲ್ಲಿ ಫ್ರೆಶ್ ತರಕಾರಿನ ನೋಡಿದ್ವಿ, ತೊಗೊಂಬರೋಣ ಅಂದ್ಬಿಟ್ಟು ತಂದೆ. ಸೊ ಅದನ್ನೆಲ್ಲ ಡಿವೈಡೇ ಮಾಡಿರಲಿಲ್ಲ. ಹಾಗೆ ಈಗ ಡಿಟಾಕ್ಸ್ ಡ್ರಿಂಕ್ ಬೇರೆ ಎಲ್ಲ ಜಾಸ್ತಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಲ್ವಾ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕು ಇವಾಗ ಜಾಸ್ತಿ. ಸೊ ಹಾಗಾಗಿ ತೊಗೊಂಬಂದೆ. ಹಾಗೆ ಈ ಮುಂಚೆ ಚಾನಲ್ ಸ್ಟಾರ್ಟಿಂಗ್ನಲ್ಲಿ ನಾನು ವಿಡಿಯೋಗಳನ್ನ ಹಾಕ್ಬೇಕಾದ್ರೆ ಇದೇ ರೀತಿಯಾಗಿ ಹಾಕ್ತಾಯಿದ್ದೆ. ಎಡಿಟಿಂಗ್ ಏನೂ ಮಾಡ್ತಾನೇ ಇರಲಿಲ್ಲ. ಸೊ ಅದೇ ರೀತಿ ಇವಾಗಲೂ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಒಂದು ವಿಷಯನ ಹೇಳಬೇಕು. ಕರ್ನಾಟಕದಲ್ಲಿ ಹೆಣ್ಮಕ್ಳು ಹೇಗೆಲ್ಲ ಹಣವನ್ನು ಉಳಿಸ್ತಾರೆ ಅನ್ನೋದನ್ನ ಕೂಡ ಹೇಳಬೇಕು. ಯಾಕಂದರೆ ಈ ಸೀಕ್ರೆಟ್ ಟಿಪ್ ಯಾರಿಗೂ ಗೊತ್ತಿರಲ್ಲ, ಕೆಲವ್ರಿಗೆ ಮಾತ್ರ ಆ ರೀತಿಯಾಗಿ ಸೇವ್ ಮಾಡ್ತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಡುಗೆ ಮನೆಯಲ್ಲಿ ಡಬ್ಬಗಳಲ್ಲಿ ಇಟ್ಟು ಸೇವ್ ಮಾಡೋದು ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ. ನಿಮ್ಮ ಮನೇಲಿ ನೀವೆಲ್ಲ ಯಾವ್ಯಾವ ರೀತಿಯಾಗಿ ಮನಿ ಸೇವಿಂಗ್ಸ್ನ ಮಾಡ್ತಾಯಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾನು ನಾರ್ಮಲಿ ಉಂಡಿಯನ್ನು ಬಳಸ್ತಾ ಇರ್ತೀನಿ, ಇಲ್ಲ ಅಕೌಂಟು, ಇಲ್ಲ ಸಾಸಿವೆ ಡಬ್ಬದಲ್ಲಿ ನಾನು ಆಲ್ಮೋಸ್ಟ್ ಕಮ್ಮಿ ಇಡೋದು. ಈ ಮಾಮೂಲಿ ಪ್ಯಾಂಟ್ರಿ ಬಾಕ್ಸ್ ಬರುತ್ತೆ ಅಲ್ವಾ, ಬಾಕ್ಸ್ಗಳ ಮೇಲೆ ನಾನು ಇಡೋದು ಜಾಸ್ತಿ, ಒಳಗಂತೂ ಇಡೋಲ್ಲ. ಸೊ ಈ ರೀತಿ ಇನ್ ಕೇಸ್ ಕಾಯಿನ್ಸು ಆ ರೀತಿಯಾಗಿ ಏನಾದ್ರು ಬಂತು ಅಂತ ಅಂದರೆ ಬಾಕ್ಸ್ಗಳಲ್ಲೇ ಇಟ್ಬಿಡ್ತೀನಿ ನಾನು ಕೂಡ. ಸೊ ನೀವೆಲ್ಲ ಯಾವ್ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಯಾವ ಮೆಥಡ್ನ ಯೂಸ್ ಮಾಡ್ತೀರಾ, ಪ್ಯಾಂಟ್ರಿ ಬಾಕ್ಸ್ನ ಅಥವಾ ಪರ್ಸ್ ಮೆಥಡಾ ಅಥವಾ ಉಂಡಿ ಮೆಥಡಾ ಅಥವಾ ಯಾವ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನ ತಿಳಿಸಿ. ಹಾಗೆ ನೆಕ್ಸ್ಟು ಎಲ್ಲ ತುಂಬ ಇಷ್ಟಪಡುವಂತಹ ಉಂಡಿಯಲ್ಲಿ ಸೇವಿಂಗ್ಸ್ ಮಾಡುವಂತಹ ಮೆಥಡ್ನ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಇವತ್ತು ಮಧ್ಯಾಹ್ನದ ಮೇಲೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವಾಗ ಮಡಿಕೆ ಒಂದು ಬಾಣಲಿಯಲ್ಲಿ ನಾನು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಆಗ್ತಿದ್ದಂತಹ ಒಂದು ವ್ಲಾಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿತ್ತು. ಅಬೌಟ್ 2-3K ಹೋಗ್ತಿತ್ತು ಒಂದು ವ್ಯೂಸು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾನು ಯಾವಾಗ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ಆ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಬರ್ತಾ ಇಲ್ಲ ನನಗೆ ವ್ಯೂಸ್ಗಳು. ಸೊ ಯಾಕಿರ್ಬೋದು ನನ್ನ ವ್ಯೂಸ್ ಬರ್ತಿಲ್ಲ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ. ನಿಮಗೇನಾದರೂ ಅನ್ನಿಸ್ತಾ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ವಾಯ್ಸ್ ಓವರ್
ಚೆನ್ನಾಗಿ ಕೊಡ್ತಾ ಇಲ್ವಾ, ಅಥವಾ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆಯಾ, ಅಥವಾ ಎಡಿಟಿಂಗ್ ಪ್ರಾಬ್ಲಮ್ ಇದೆಯಾ, ಏನಾದರೂ ನಿಮಗೇನಾದ್ರು ಸಜೆಷನ್ ಕೊಡಬೇಕು ಅಂತ ಅನಿಸಿದರೆ ನೀವು ಈ ಕೂಡಲೇ ಹೋಗಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಕಮೆಂಟ್ನ, ಯಾವ ರೀತಿಯಾದಂತಹ ಚೇಂಜಸ್ನ ನಾನು ಮಾಡ್ಕೋಬೇಕು ಅಂತ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗು. ನೈಟ್ ಡಿನ್ನರ್ ಪ್ರಿಪ್ರೇಷನ್ ಜೊತೆಗೇ ನಾನು ಮಾರ್ನಿಂಗ್ ಟಿಫನ್ಗೂ ಕೂಡ ಕೆಲವೊಂದೊಂದು ಸಲ ಪ್ರಿಪೇರ್ ಮಾಡ್ಕೋತೀನಿ. ಚಪಾತಿ ಇದ್ದರೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದು, ಅಥವಾ ಏನಾದ್ರು ಪಲ್ಯ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಹೆಚ್ಚಿ ಇಟ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ತೀನಿ. ಕೆಲವೊಂದು ಸಲ ಪ್ಲ್ಯಾನೇ ಮಾಡಿರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣವೇ ಚಿತ್ರಾನ್ನ ಈ ರೀತಿಯಾದಂಥದ್ದನ್ನ ನಾನು ಬೆಳಿಗ್ಗೆನೇ ಎದ್ದು ಮಾಡ್ಕೊಳ್ಳೋದು. ಮಾರ್ನಿಂಗ್ ವ್ಲಾಗ್ನ ನೀವು ತುಂಬ ಸರಿ ನೋಡಿದ್ದೀರಾ. ಹಾಗೆ ಈ ನೈಟ್ ವ್ಲಾಗ್, ಡಿನ್ನರ್ ವ್ಲಾಗ್ನ ನೀವು ನೋಡೇ ಇರಲಿಲ್ಲ. ಹಾಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತೀನಿ, ಇಷ್ಟು ಪ್ರಿಪ್ರೇಷನ್ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಟೆನ್ಷನ್ ಆಗೋಗುತ್ತೆ ನನಗೆ. ಸೊ ಹಾಗಾಗಿ ಮಗನೂ ಕೂಡ ರೆಡಿ ಮಾಡಿಬಿಟ್ಟು ನಾನು ತಿಂಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಯರಿಂದ ಸ್ವಲ್ಪ ಅವನು ಕೂಡ ದೊಡ್ಡವನಲ್ವಾ, ರೆಡಿ ಆಗ್ತಾನೆ, ಇಷ್ಟೊಂದು ತಲೆನೋವು ಇರಲ್ಲ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಮಗಳು ಬರ್ತಾಳೆ, ಅವಳನ್ನ ರೆಡಿ ಮಾಡೋದೇ ಇರುತ್ತೆ. ಸೊ ಹೀಗೆ ಒಂದು 8-10 ವರ್ಷ ನಮಗಂತೂ ಗ್ಯಾಪ್ ಇರಲ್ಲ ತಾಯಿದಿರಿಗೆ, ಬ್ಯಾಕ್ ಟು ಬ್ಯಾಕು. ಸೊ ಇಲ್ಲಿ ಮಸಾಲೆ ಅಂತೂ ರೆಡಿಯಾಗಿದೆ. ಮಸಾಲೆ ರೆಸಿಪಿಗೆ ಬಂದು ನಾನು ಇಲ್ಲಿ ಆಚಿಯವರ ಗೀ ರೈಸ್ ಪೌಡರ್ನ ಯೂಸ್ ಮಾಡ್ತೀನಿ. ನನಗೆ ವೈಟ್ ಕಲರ್ ಸಿಗಲಿಲ್ಲ, ರೆಡ್ ಕಲರ್ ಸಿಕ್ತು. ಸೊ ವೈಟ್ ಕಲರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ರೆಡ್ ಸ್ವಲ್ಪ ಖಾರ ಅನಿಸುತ್ತೆ ಅಂದ್ಬಿಟ್ಟು ನಾನು ಒಂದು 2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕಿದೆ. ಸೊ ಇದೆಲ್ಲ ಮಸಾಲೆನ ಹಾಕಾದ್ಮೇಲೆ ಅನ್ನ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು, ಆರಾದಮೇಲೆ ಕಲಿಸ್ಬೇಕು. ಸೊ ಮಡಿಕೆಲಿ ಮಾಡೋದ್ರಿಂದ ಏನೇನಪ್ಪ ಬೆನಿಫಿಟ್ಸು ಅಂತ ಅಂದರೆ, ಮಾಡಿರುವಂತಹ ಆಹಾರ ಬೇಗ ತಣ್ಣಗಾಗೋದಿಲ್ಲ. ಹಾಗೆ ನಾವು ಪಾತ್ರೆನ ಕೆರೆದಾಗ ನಾನ್ ಸ್ಟಿಕ್ ಅಥವಾ ಸ್ಟೀಲ್ದರಲ್ಲಿ ಸೀದೋಗಿರೋದು ಅಥವಾ ನಾನ್ ಸ್ಟಿಕ್ ಕಂಟೆಂಟು ಆಹಾರದಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಆ ರೀತಿಯಾಗಿ ಬರೋದಿಲ್ಲ, ಮಣ್ಣಿನ ಕಂಟೆಂಟ್ ಬರೋ ಆ ಥರ ಏನು ಇರೋಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀವಿ. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ, ಎಂಡ್ವರೆಗೂ ನೋಡಿ, ಎನ್ಕರೇಜ್ ಮಾಡಿ ವ್ಲಾಗ್ನ ಹೇಗಿದೆ ಅಂತ. ಓಕೆನಾ? ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ನೀವಿನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.